ನಾವು 3 ಟೈಪ್ಸ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಏನಪ್ಪ, ಮೆಟಲ್ಸ್ನಲ್ಲಿ, ನೆಕ್ಸ್ಟ್ ಅಲಾಯ್ಸ್ನಲ್ಲಿ, ನೆಕ್ಸ್ಟ್ ಸೆಮಿ ಕಂಡಕ್ಟರ್ನಲ್ಲಿ. ಇಟ್ ವಿಲ್ ಬಿ ಆಸ್ಕ್ ಫಾರ್ ದ 3 ಮಾರ್ಕ್ಸ್. ಹೌದಾ, ಇಲ್ಲಿ ನಿಮ್ಗೆ ಏನು ಎಕ್ಸ್ಪ್ಲನೇಷನ್ ಅನ್ನ ಕೇಳಲ್ಲ, ಜಸ್ಟ್ ಹಿ ವಿಲ್ ಆಸ್ಕ್ ಯು ಓನ್ಲಿ ದ ಗ್ರಾಫ್ ರಿಪ್ರೆಸೆಂಟೇಷನ್. ಹೌದಾ, ಗ್ರಾಫ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತಪ್ಪ, ಅಥವಾ ಇನ್ಕ್ರೀಸ್ ಆದಾಗ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗುತ್ತೋ ಅಥವಾ ಡಿಕ್ರೀಸ್ ಆಗುತ್ತೋ ಅಂತ ಕೇಳ್ತಾರೆ. ಎಸ್, ವಿಲ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಮೆಟಲ್ಸ್. ಸೊ ಫಸ್ಟ್ ಯು ಟೇಕ್ ಮೆಟಲ್ಸ್. ಏನಾಗುತ್ತಪ್ಪ ಮೆಟಲ್ಸ್? ಹಿಯರ್ ಐ ವಿಲ್ ರೈಟ್ ಫಸ್ಟ್ ವಿತ್ increase in the temperature, with increase in the temperature the resistivity rho also increases. See, ಇಲ್ಲಿ ಟೆಂಪರೇಚರ್ ನ ಜಾಸ್ತಿ ಮಾಡಿದ ಹಾಗ ನಮ್ಮ ರೆಸಿಸ್ಟಿವಿಟಿ ಏನಾಗ್ತದ, ಜಾಸ್ತಿ ಆಗ್ತದೆ. ಹೌ, ಹೇಗಪ್ಪ? ಸಿ, ಸಪೋಸ್ ಯು ಟೇಕ್ ದ ಒನ್ ಕಂಡಕ್ಟರ್. ಹೌದಾ, ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಇದೀರಿ, ಎಸ್ ಇಟ್ ಇಸ್. ಸೊ ಮೆನಿ ಎಲೆಕ್ಟ್ರಾನ್ಸ್ ಆರ್. ಸಪೋಸ್ ಇದು ಒಂದು ವೈರ್ ಇದೆ, ಇದರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಎಲ್ಲರೂ ಮೂವ್ ಮಾಡ್ತಾ ಇರ್ತಾರೆ. ಸೊ ಮೂವ್ ಮಾಡಿದ್ರೆ ಏನು ಪ್ರೊಡ್ಯೂಸ್ ಆಗ್ತದೆ? ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ಹೌದಾ, ಬಟ್ ನಾ ಏನು ಮಾಡ್ತೀನಿ, ಸುಮ್ ಕೊಡಂಗಿಲ್ಲ. ಎಸ್, ಅದಕ್ಕೆ ಜಾಸ್ತಿ ಎನರ್ಜಿ ಕೊಡ್ತೀನಿ. ಹೌದಾ, ಜಾಸ್ತಿ ಎನರ್ಜಿ ಕೊಟ್ಟರೆ ಏನಾಗ್ತದೆ? ಫಾರ್ ಎಕ್ಸಾಂಪಲ್, ನೀವು ಒಂದು ನಾರ್ಮಲ್ ಸ್ಪೀಡ್ದಿಂದ ಹೋಗ್ತಾ ಇರ್ತೀರಪ್ಪ. ಸಪೋಸ್ ಇಲ್ಲಿಂದ ಬೆಳಗಾವ್ಗ ಒಂದು ನಾರ್ಮಲ್ ಸ್ಪೀಡ್ದಿಂದ ಹೋಗ್ತಾ ಇರ್ತೀರಿ. ವೆನ್ ಇಟ್ ಈಸ್, ಎಸ್, ಸೊ ಅವಾಗ ಏನಾಗೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಸಿಯಾಗಿ ನೀವು ಪಾತ್ರ ಮೂವ್ ಆಗ್ತಾ ಇರ್ತೀರ. ಬಟ್ ಅದೇ ನಿಮ್ಗೆ ನಾನು ಜಾಸ್ತಿ ಎನರ್ಜಿ ಕೊಟ್ಟೆಪ್ಪ. ಹೌದಾ, ಸೊ ಸಪೋಸ್ ನಿಮ್ದು ಬೈಕ್ ಫುಲ್ ಸ್ಟ್ರಾಂಗ್ ಇತ್ತು, ಜಾಸ್ತಿ ಎನರ್ಜಿ ಕೊಟ್ಟೆ ನಾನು. ಸೊ ನೀವು ಅವಾಗ ಏನು ಮಾಡ್ತೀರಿ, ಸುಮ್ ಬಿಡ್ತೀರಿ. ಅದ ಬೆಳಗಾಂ ಹೈವೇ ಮೇಲೆ ಹೋದ್ಮೇಲೆ ನೀವು ಸುಮ್ ಕೊಡ್ತೀರಿ. ನಿಮ್ದು ಏನಾಗ್ತದೆ, ಸ್ಪೀಡ್ ಜಾಸ್ತಿ ಆಗ್ತದೆ. ಸ್ಪೀಡ್ ಜಾಸ್ತಿ ಆಯ್ತಂದ್ರೆ ಏನಾಗೋ ಸಂಭವ ಇರ್ತದ್ರಿ, ಆಕ್ಸಿಡೆಂಟ್. ಹೌದಾ, ಆಕ್ಸಿಡೆಂಟ್ ಆಯ್ತಂದ್ರೆ ಮುಂದೆ ಏನಾದ್ರೆ ಮೋಷನ್ ಆಗ್ತದ ನಿಮ್ದ? ಡೆಫಿನೆಟ್ಲಿ ನೋ. ಸೊ ಇಲ್ಲೂ ಏನಾಗ್ತದೆ, ಸೇಮ್. ಸಪೋಸ್ ಒಂದು ಎಲೆಕ್ಟ್ರಾನ್ ಇಲ್ಲಿದೆಪ್ಪ. ಹೌದಾ, ಇದು ಈ ಎಂಡ್ದಿಂದ ಈ ಎಂಡಿಗೆ ಹೋಗ್ಬೇಕಾಗಿದೆ. ಹೌದಾ, ಈ ಥರ ಎಲ್ಲರೂ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರ್ತಾವ್ರಿ ಡಿಫ್ರೆಂಟ್ ಡೈರೆಕ್ಷನ್ನಲ್ಲಿ. ಸಪೋಸ್ ಈ ಎಲೆಕ್ಟ್ರಾನ್ ನೀವು ಮೂವ್ ಆಗ್ತಾ ಇದೆಪ್ಪ. ಹೌದಾ, ಇಲ್ಲಿಂದ ಇಲ್ಲಿ ಹೋಗೋದನ್ನ ಅಂತಂದ್ರೆ ಭಾಳ 1 ಅಥವಾ 2 ಟೈಮ್ಸ್ ಅದು ಕೊಲೇಷನ್ ಆಗ್ಬೋದು, ಅಂದರೆ ಆಕ್ಸಿಡೆಂಟ್ ಆಗ್ಬೋದು. ಹೌದಾ, ಈಗ ಹೋಗ್ತಾ ಇರ್ತದ ಎಲೆಕ್ಟ್ರಾನ್ಸ್, ಈಗ ಹೋಗ್ತಾ ಇರ್ತದ, ಒಂದು ಕೊಲೇಷನ್ ಆಗ್ತದ, ಸ್ಟಾಪ್ ಮಾಡ್ತದ, ಮತ್ತು ಮುಂದೆ ಹೋಗ್ತಾ ಇರ್ತದೆ. ಹೌದಾ, ಎಸ್, ಎಷ್ಟಾಗ್ಬೋದು? 2 ಅಥವಾ 3 ಸರ್ತಿ ಆಗ್ಬೋದು. ಅದೇ ನಾನು ಈಗ ಟೆಂಪ್ರೇಚರ್ನ ಜಾಸ್ತಿ ಮಾಡೋದಂದ್ರೆ ಏನು? ಎನರ್ಜಿ ಜಾಸ್ತಿ ಕೊಡೋದು. ಎನರ್ಜಿ ಜಾಸ್ತಿ ಕೊಡೋದಂದ್ರೆ ಸ್ಪೀಡ್ ಜಾಸ್ತಿ ಮಾಡೋದು. ಸಪೋಸ್ ಇಫ್ ಐ ಇನ್ಕ್ರೀಸ್ ದ ಸ್ಪೀಡ್, ಹೌದಾ, ಇನ್ಕ್ರೀಸ್ ಮಾಡಿದೆಪ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಏನಾಗ್ತದೆ? ಎಲ್ಲ ಕಡೆ ಕೊಲಿಷನ್ ಮಾಡ್ಕೊಂಡು ಹೋಗ್ತಾವ, ಎಲ್ಲ ಕಡೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತಾವ. ಫಸ್ಟ್ 2 or 3 ಆಗ್ತಾ ಇತ್ತು ಕೊಲಿಷನ್, ಬಟ್ ಈಗ ಎಷ್ಟು ಆಗ್ಲಿಕ್ಕತ್ತದ? ಮೋರ್ ದ್ಯಾನ್ 10. ಹೌದಾ, ಸೊ ಆಕ್ಸಿಡೆಂಟ್ ಜಾಸ್ತಿ ಆಗ್ಲಿಕ್ಕತ್ತದ ಅಂತಂದ್ರೆ ಅಲ್ಲ ಏನಾಗ್ತದೆ? ಮುಂದೆ ಮೂವ್ ಆಗ್ತಾವ್ರಿ ಅವ? ಡೆಫಿನೆಟ್ಲಿ ನೋ. ಮುಂದೆ ಮೂವೇ ಆಗಂಗಿಲ್ಲ ಅಂತಂದ್ರೆ ನಮ್ದು ಕರೆಂಟ್ ಪ್ರೊಡ್ಯೂಸ್ ಆಗೋದಿಲ್ಲ. ಎಸ್ ಇಟ್ ಇಸ್. ಎಸ್, ದಿಸ್ ಇಸ್ ದ ಕೇಸ್ ಇನ್ ದ ಮೆಟಲ್ಸ್. ಹೌದಾ, ಎಸ್. ಏನಪ್ಪ ಹಾಗಿದ್ರೆ, ಸಿ, ಮೊದಲಿಗೆ ಎಷ್ಟಾಗ್ತಾ ಇದ್ದು ಕೊಲಿಷನ್? 2 ಕೊಲಿಷನ್ ಆಗ್ತಾ ಇತ್ತು. ಬಟ್ ಟೆಂಪ್ರೇಚರನ್ನು ಜಾಸ್ತಿ ಮಾಡಿದ ಮೇಲೆ ಎಷ್ಟು ಕೊಲಿಷನ್ಸ್ ಆಗ್ತವೆ? ದಟ್ ಈಸ್ ಸಪೋಸ್ 12 ಕೊಲಿಷನ್ಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹೌದಾ, ಎಸ್. ಸೊ ಈಗ ಹೋಗ್ತಾ ಇರ್ತದ, ಎಸ್, ಈ ಥರ ಹೋಗ್ತಾ ಇರ್ತದೆ ಎಲೆಕ್ಟ್ರಾನ್. ಇನ್ನೊಂದು ಎಲೆಕ್ಟ್ರಾನ್ ಬಂತು, 2 ಕೊಲೈಡ್ ಅದು. ಸೊ ಇದರ ವೆಲಾಸಿಟಿ 0 ಆಯ್ತು. ಹೌದಾ, ಸೊ ಇದು ಹೀಗೆ ಹೋಯ್ತು, ಇದು ಹೀಗೆ ಬಂದಪ್ಪ. ಸೊ ಮತ್ತೀಗ ಇದು ಏನು ಮಾಡಬೇಕು? ಮತ್ತೆ ಇದ್ರ ಸ್ಪೀಡನ್ನು ಫಸ್ಟ್ 0ದಿಂದ ಸ್ಟಾರ್ಟ್ ಮಾಡಬೇಕು. ಮತ್ತೆ ಮುಂದೆ ಹೋಗ್ತದ, ಮತ್ತೆ ಕೊಲೈಡ್ ಆಗ್ತದ, ಮತ್ತೆ ವೆಲಾಸಿಟಿ ಸ್ಟಾಪ್ ಆಗ್ತದ. ಮತ್ತೆ 0ದಿಂದ ಸ್ಟಾರ್ಟ್ ಮಾಡಬೇಕು, ಮತ್ತೆ ಕೊಲೈಡ್, ಮತ್ತೆ ಸ್ಟಾಪ್, ಮತ್ತೆ ಅಗೇನ್ ಇದು 0ದಿಂದ ಸ್ಟಾರ್ಟ್ ಮಾಡಬೇಕು. ಸೊ ವಾಟ್ ವಿಲ್ ಹ್ಯಾಪನ್? ನೀವು ಬ್ರೇಕ್ ಹಚ್ತೀರಲ್ಲ, ಬ್ರೇಕ್ ಹಚ್ಚಿದ ಮೇಲೆ ಸ್ಪೀಡ್ ಏನಾಗ್ತದ? 0 ಆಗ್ತದ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾಪ್ ಆಗ್ತದ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಿಂದ ಏನಾಗೋದಿಲ್ಲ, ಇದಕ್ಕೆ ವೆಲಾಸಿಟಿ ಬಿಲ್ಡಪ್ ಆಗಂಗಿಲ್ಲ. ಹೌದಾ, ವೆಲಾಸಿಟಿ ಪ್ರಾಪರ್ ಆಗಿ ಬಿಲ್ಡಪ್ ಆಗಂಗಿಲ್ಲ ಅಂತಂದ್ರೆ ನಮ್ಮದು ಡ್ರಿಫ್ಟ್ ವೆಲಾಸಿಟಿ ಏನಾಗ್ತದ? ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವುದು? ಎಲೆಕ್ಟ್ರಾನ್ದು ಡ್ರಿಫ್ಟ್ ವೆಲಾಸಿಟಿ ಏನಾಗ್ತದ? ಡಿಕ್ರೀಸ್ ಆಗ್ತದೆ. ಹೌದಾ, ವಿ ನೋ ದ ಒನ್ ರಿಲೇಷನ್. ವಾಟ್ ಇಸ್ ದಟ್? I is equal to NEA VD. ಹೌದಾ,
ಈಗ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಕರೆಂಟ್ ಹೇಗಿದೆ ರೀ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ ಹೌದಾ ಸೊ ಇದು ಡಿಕ್ರೀಸ್ ಆಗಿರತ್ತದಂದ್ರ ನಮ್ದು ಕರೆಂಟ್ ಏನಾಗ್ತದ ಡಿಕ್ರೀಸ್ ಆಗ್ತದ ಹೌದಾ ಸೊ ಇಫ್ ದ ವೆಲಾಸಿಟಿ ಡಿಕ್ರೀಸಸ್ ವೈ ಬಿಕಾಸ್ ಆಫ್ ದ ಮೋರ್ ಕೊಲಿಷನ್ಸ್ yes because of the more collisions the velocity decreasing velocity decrease ಆಯ್ತಂದ್ರ current decrease ಆಗ್ತದ current decrease ಆಗ್ತಂದ್ರ one formula ಇದೆ ಇಲ್ಲಿದ R is equal to V by I ಕರೆಕ್ಟಾ yes ಈಗ ಏನಾಗಿರ್ತದ ಕರೆಂಟ್ ಡಿಕ್ರೀಸ್ ಆಗಿರ್ತದ ಕೆಳಗಿಂದ ಕರೆಂಟ್ ಡಿಕ್ರೀಸ್ ಆಗಿರ್ತದಂದ್ರ ರೆಸಿಸ್ಟೆನ್ಸ್ ಏನಾಗ್ತದ ಜಾಸ್ತಿ ಆಗ್ತದ why because inversely proportional ಇದು ಜಾಸ್ತಿ ಆದ್ರೆ ಇದು ಕಡಿಮೆ ಆಗಬೇಕು ಇದು ಕಡಿಮೆ ಆಯ್ತಂದ್ರ ಇದು ಜಾಸ್ತಿ ಆಗಬೇಕು ಸೊ ಈಗ ಇದು ಜಾಸ್ತಿ ಆಯ್ತು ಎಸ್ ಇಟ್ ಇಸ್ ರೆಸಿಸ್ಟೆನ್ಸ್ ಏನಾಯ್ತು ಅಂತ ಜಾಸ್ತಿ ಆಯ್ತು ರೆಸಿಸ್ಟೆನ್ಸ್ ಜಾಸ್ತಿ ಅಂದ್ರೆ ವಿ ಹ್ಯಾವ್ ದ ಇಕ್ವೇಷನ್ R is equal to rho into L by A ಹೌದಾ ಎಸ್ ಸೊ ನೋಡಿ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಏನವ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅವ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗಿರ್ತದಂದ್ರ ನಮ್ದು ರೆಸಿಸ್ಟಿವಿಟಿ ಏನಾಗ್ತದ ಇನ್ಕ್ರೀಸ್ ಆಗ್ತದೆ ಗೊತ್ತಾಯ್ತಾ ಎಸ್ ಸಿ ನಾ ಇಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಅಂತಂದ್ರೆ ಏನಾಗ್ತದ ನಮ್ದು ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಆಗ್ತದೆ ವೈ ಬಿಕಾಸ್ ಆಫ್ ದ ಕೊಲಿಷನ್ಸ್ ಕೊಲಿಷನ್ ಜಾಸ್ತಿ ಆಗೋದ್ರಿಂದ ವೆಲಾಸಿಟಿ ಕಡಿಮೆ ಆಯಿತು ವೆಲಾಸಿಟಿ ಕಡಿಮೆ ಆಯ್ತಂದ್ರೆ ಕರೆಂಟ್ ಕಡಿಮೆ ಆಯಿತು ದೆನ್ ಇಫ್ ದ ಕರೆಂಟ್ ಡಿಕ್ರೀಸಸ್ ದೆನ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯ್ತಂದ್ರೆ ರೆಸಿಸ್ಟಿವಿಟಿ ಏನಾಗ್ತದ ಇನ್ಕ್ರೀಸ್ ಆಗ್ತದೆ this is the case in the metal ಹೌದಾ ಅದಕ್ಕೆ ನಾನು ಏನು ಬರ್ತಿದ್ದೀನಿ with the increase in the temperature the resistivity also increases temperature ಜಾಸ್ತಿ ಮಾಡಿದ್ರಿ ಅಂದ್ರೆ ನಿಮಗೆ resistivity ಏನಾಗ್ತದ increase ಆಗ್ತದೆ ಗೊತ್ತಾಯ್ತಾ yes so why because increase in the because of the more collisions because of the more number of collisions correcta yes so idu one new sentence irbeku nenapirbeku this is not necessary for your understanding purpose I told you yes so ಇಲ್ಲಿ ಒಂದು ಗ್ರಾಫ್ ಬರುತ್ತಪ್ಪ ಹೇಗೆ x axis and the y axis x axis ನಲ್ಲಿ resistivity ಅನ್ನು ತಗೋತೀವಿ sorry y axis ನಲ್ಲಿ resistivity ಅನ್ನು ತಗೋತೀವಿ then x axis ನಲ್ಲಿ temperature ಅನ್ನು ತಗೋತೀವಿ it is T ಹೌದಾ yes so ಹೇಗಪ್ಪ ಗ್ರಾಫ್ ನೋಡಿ with increase in the temperature ಜಾಸ್ತಿ ಆದಂಗ resistivity ಏನಾಗಿರ್ತದ ಜಾಸ್ತಿ ಆಗಿರ್ತದೆ so how we will get the graph like this ಹೌದಾ with increase in the temperature resistivity increasing ಹೌದಾ this is the case in the metals ಹೌದಾ next second one ಯಾರಿ that is alloys is the example ನಾವಿಲ್ಲಿ ನೈಕ್ರೋಮ್ ಅಂತ ತಗೊಳ್ಳೋಣ ಹೌದಾ ನೈಕ್ರೋಮ್ yes so alloys ಅಂದ್ರೆ ಇಲ್ಲಿ when we mix the two metals ಹೌದಾ then there is a formation of the new one that only we called it as what alloy ನೀವು ಕೆಮಿಸ್ಟ್ರಿ ನಲ್ಲಿ ಕಲಿತಿರ್ತೀರಿ ಎರಡು ಮಿಕ್ಸ್ ಮಾಡಿದಾಗ ಎರಡು ಮೆಟಲ್ಸ್ ಅನ್ನ ಒಂದು ಹೊಸ ಬರುತ್ತದೆ ಸೆಪರೇಟ್ ಮೆಟಲ್ ಅದಕ್ಕೆ ನಾವು ಏನಂತ ಹೇಳ್ತೀವಿ alloy ಅಂತ ಹೇಳ್ತೀವಿ here which example I considered that is nichrome ಹೌದಾ ಇಲ್ಲಿ ನಿಕೆಲ್ ಮತ್ತೆ ಕ್ರೋಮಿಯಂ ಅನ್ನು ಮಿಕ್ಸ್ ಮಾಡಿರ್ತಾರೆ ಸೊ ಇಲ್ಲಿ ಏನಾಗುತ್ತಪ್ಪ ಕೇಸ್ see suppose here also I will take the graph first here the resistivity then here temperature so ಏನಾಗುತ್ತಪ್ಪ ಇಲ್ಲಿ see ನಾ ಏನು ಹೇಳಿದೆ ನಿಮ್ಗೆ alloy ಅಂದ್ರೆ ಟೂ ಮಿಕ್ಸ್ಚರ್ಸ್ ಇರ್ತಾರೆ ಒಂದು ನಿಕೆಲ್ ಇರ್ತದ ಇನ್ನೊಂದು ಕ್ರೋಮಿಯಂ ಇರ್ತದ ಹೌದಾ ಸಪೋಸ್ ಟೆಂಪರೇಚರ್ ನಾವು ಜಾಸ್ತಿ ಮಾಡ್ತೀವಿ ಹೌದಾ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಮೆಟಲ್ಸ್ ನಲ್ಲಿ ಏನಾಗ್ತದೆ
3 ಮೆಂಬರ್ಸ್ ಇದ್ದೀವಿ, ಒಬ್ಬ ಟೀಚರ್, ಇಬ್ರು ಸ್ಟೂಡೆಂಟ್ಸ್. ಸೊ ವಾಟ್ ಐ ವಿಲ್ ಆಸ್ಕ್ ದ ಒನ್ ಹೆಲ್ಪ್ ಫ್ರಮ್ ಯು ಬೋತ್. ಒಂದು ಹೆಲ್ಪ್ ಅನ್ನ ಕೇಳ್ತೀನಿ ಇಬ್ರು ಸ್ಟೂಡೆಂಟ್ಸ್ ಹತ್ರ. ಒಬ್ಬ ಸ್ಟೂಡೆಂಟ್ ಏನಂತಂದ್ರಿ, ಮೇಡಮ್ ನಾ ಮಾಡಾಕ್ತೀನಿ ಅಂತ ಹೇಳ್ತಾರೆ, ಹೌದಾ. ಬಟ್ ಇನ್ನೊಬ್ಬ ಸ್ಟೂಡೆಂಟ್ ರೀ, ಮೇಡಮ್ ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಬಿಕಾಸ್ ಆಲ್ ಆರ್ ನಾಟ್ ಬ್ಯಾಡ್, ಹೌದ್ರಿ. ಒಬ್ಬ ಮಾಡಂಗಿಲ್ಲ ಅಂತ ಹೇಳ್ತಾನ, ಸೊ ನಾವು ಬಿಟ್ಬಿಡ್ತೀನಿ. ಎಸ್, ಬಟ್ ಆದರೆ ಇನ್ನೊಬ್ಬ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಎಸ್, ಸೊ ಅದರಿಂದ ಏನಾಗ್ತದೆ, ನನ್ನ ಕೆಲಸ ಐತಿ. ಸೊ ಸಿಮಿಲರ್ಲಿ ಏನಾಗ್ತದ, ಒಂದು ಮೆಟಲ್ ಕರೆಂಟನ್ನು ಅಲೋ ಮಾಡಂಗಿಲ್ಲ, ಸೊ ವಿ ಲೆಫ್ಟ್ ಇಟ್. ಆ್ಯಂಡ್ ಒನ್ ಮೋರ್ ಇಸ್ ದೇರ್ ದಟ್ ಅಲೌಸ್ ದ ಫ್ಲೋ ಆಫ್ ದ ಚಾರ್ಜಸ್. ಸೊ ಅದರಿಂದ ಏನಾಗ್ತದ, ಕರೆಂಟ್ ಪ್ರೊಡ್ಯೂಸ್ ಆಗ್ತದ. ಎಸ್, ಇಟ್ ಇಸ್ ಬೈ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್. ಅದಕ್ಕೆ ರೀ ನಮ್ಗೆ ಅಲಾಯ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಸ್, ಇಟ್ ಇಸ್. ಸೊ ಇಲ್ಲಿ ಏನು ಬರೀಬೋದ್ರಿ ನಾವು, with increase in temperature, there is a no change or negligible change in what, resistivity. Because if one metal is not allowing, then one more metal is there that allows the flow of the charges. ಅದರಿಂದ ಕರೆಂಟ್ ಏನಾಗ್ತದೆ ಅಂತ ಪ್ರೊಡ್ಯೂಸ್ ಆಗೇ ಆಗ್ತದೆ. ಕರೆಂಟ್ ಪ್ರೊಡ್ಯೂಸ್ ಆಯ್ತಂದ್ರೆ ಅಫ್ಕೋರ್ಸ್ ರೆಸಿಸ್ಟೆನ್ಸ್ 0 ಆಗಲಿಕ್ಕೆ ಬೇಕು. ರೆಸಿಸ್ಟೆನ್ಸ್ ಕಡಿಮೆ ಆಯ್ತಂದ್ರೆ ರೆಸಿಸ್ಟಿವಿಟಿ 0 ಆಗ್ತದೆ. ಎಸ್, ಇಟ್ ಇಸ್. ಸೊ ಗ್ರಾಫ್ ಹೇಗೆ ಬರ್ತದೆ, ವಿ ವಿಲ್ ಗೆಟ್ ದ ಗ್ರಾಫ್ ಲೈಕ್ ದಿಸ್, ಹೌದಾ. ದಿಸ್ ಇಸ್ ಫಾರ್ ದ ಅಲಾಯ್. ವೆನ್ ಇಟ್ ಇಸ್ ಹಿಯರ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್, there is a no change or negligible change in the resistivity. In the case of the alloys only. Right, it is. Yes. So now we take the next one, that is semiconductor. Hoda. Yes. Third case is, and the last one. So you already know the semiconductor range of resistivity comes in between the metals and the insulators. So this resistivity range ಹೆಂಗಿರ್ತದ್ರಿ, in between ಇರ್ತದೆ. ಯಾರ್ಯಾರು ಇರ್ತದ, ಮೆಟಲ್ಸ್ ಮತ್ತೆ ಇನ್ಸುಲೇಟರ್ಸ್ ಇರ್ತದೆ, ಹೌದಾ. ಎಸ್, ಇಲ್ಲಿ ಏನಾಗುತ್ತಪ್ಪ, ಸಿ, ವಿತ್ ಇನ್ಕ್ರೀಸ್ in temperature, with increase in the temperature, the resistivity decreases. ಹೇಗಪ್ಪ, ಸಿ, ಸಪೋಸ್ we know the equation. ನಮಗೊಂದು equation ಗೊತ್ತಿದೆ, that is I is equal to NEAVD, ಹೌದಾ. ಎಸ್, ಸೊ ಈ equation ಅಲ್ಲಿ ಏನ್ರಿ ನಮ್ಗೆ ಯಾರು ಇಂಪಾರ್ಟೆಂಟ್ ಅಂತ, ಇಲ್ಲಿ n ಇದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ n ಅಂದ್ರೆ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಹೌದಾ. ಎಸ್, ಫಸ್ಟ್ ಈಗ ಟೆಂಪರೇಚರ್ ನಾವೇನು ಕೊಟ್ಟಿಲ್ಲ ಸೆಮಿಕಂಡಕ್ಟರ್, ಇದು ಒಂದು ಸೆಮಿಕಂಡಕ್ಟರ್ ಅಲ್ಲ. ಸಪೋಸ್ ಎಕ್ಸಾಂಪಲ್ ಸಿಲಿಕಾನ್ ಆರ್ ಜರ್ಮಾನಿಯಮ್, ರೈಟ್, ಇಟ್ ಇಸ್. ಸೊ ಏನಾಗುತ್ತಾ, ಮೊದಲಿಗೆ ನಾವು ಟೆಂಪರೇಚರ್ ಕೊಟ್ಟಿಲ್ಲಪ್ಪ, ಅದರಲ್ಲಿ ಸಪೋಸ್ ಒಂದು 4 or 5 ಎಲೆಕ್ಟ್ರಾನ್ಸ್ ಇವೆ. ಸೊ ನಾರ್ಮಲ್ ಆಗಿ ಸ್ವಲ್ಪ ಕರೆಂಟ್ ಏನಾಗ್ತಾ ಇದೆ, ಪ್ರೊಡ್ಯೂಸ್ ಆಗ್ತಾ ಇದೆ. ಅದೇ ನಾವು ಟೆಂಪರೇಚರ್ನ ಜಾಸ್ತಿ ಮಾಡ್ತೀವಿ, ಹೌದಾ. ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್, yes, what will happen, there is a production of the more number of electrons, ಹೌದಾ. ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದೆ ಅಂತಂದ್ರೆ, ಹೌದಾ, ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ದೆನ್ ಎಲ್ ಇನ್ಕ್ರೀಸ್ ಆಗುತ್ತೆ, ಹೌದಾ. ಅಂದರೆ ಎಲ್ ಅಂದರೆ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾವ, ಜಾಸ್ತಿ ಪ್ರೊಡ್ಯೂಸ್ ಆಗ್ತವೆ. ಸೊ ಇನ್ಕ್ರೀಸ್ ಆಯ್ತು, ಎಲ್ ಇನ್ಕ್ರೀಸ್ ಆಯ್ತಂದ್ರೆ ಕರೆಂಟ್ ಏನಾಗ್ತದೆ, ಅದು ಇನ್ಕ್ರೀಸ್ ಆಗ್ತದ್ರಿ. I increases because yakni n increases, this will increase and this will also increase, correct na. Temperature ಜಾಸ್ತಿ ಮಾಡೋದ್ರಿಂದ number of electrons ಏನಾಗ್ತದ್ರಿ, ಜಾಸ್ತಿ ಆಗ್ತವೆ. If the number of electrons is increasing, then current is also increasing, and we know the relation R is equal to V by I, correct na. Yes, ಈಗ ಕರೆಂಟ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ನೋಡಿ ಕರೆಂಟ್ ಜಾಸ್ತಿ ಆಗ್ತಾ ಇದೆ, ದೆನ್ ಇದೇನಾಗ್ತದೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತದೆ, ಅಪೋಸಿಟ್. ಎಸ್, ಕರೆಂಟ್ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಕಡಿಮೆ ಇರ್ತದ, ರೆಸಿಸ್ಟೆನ್ಸ್ ಜಾಸ್ತಿ ಆದ
with increase in the temperature ಈ ತರ ಬರುತ್ತೆ ಇಲ್ಲಿ temperature increase ಆಗುತ್ತೆ. I will write in the sentence itself because with increase in temperature more number of electrons produced. Yes, that's why there is a decrease in the resistivity, right? It is. So ಇಲ್ಲಿ graph ಹೇಗೆ ಬಂದ್ರಿ, ಇಲ್ಲಿ graph ಹೇಗೆ ಬರ್ತದೆ, see ಇದು resistivity and here temperature, y axis x axis. ಇದು graph ಹೇಗೆ ಬರ್ತದ, ಈ ತರ ಬರ್ತದೆ. see temperature ಜಾಸ್ತಿ ಆಗ್ತಾ ಹೋಗೋದಕ್ಕೆ ಏನಾಗಿರ್ತದ, resistivity ನೋಡ್ರಿ ಪೂರಾ ಡೌನ್ ಬರಬೇಕು. yes, at the room temperature ಏನಾಗ್ತದ್ರಿ, the semiconductors behaves like insulators. ಇಲ್ಲಿ ಪೂರಾ ಅದರದ್ದು ಕರೆಂಟ್ ಪ್ರೊಡಕ್ಷನ್ ಏನಾಗ್ಬಿಡ್ತದ, ಕಡಿಮೆ ಆಗುತ್ತೆ, ರೈಟ್? ಇಟ್ ಇಸ್. ಸೊ ಏನಾಗ್ತದ, at the room temperature ಒಳಗ ಸೆಮಿಕಂಡಕ್ಟರ್ ಏನು ಮಾಡಿ ಸ್ಟಾರ್ಟ್ ಮಾಡ್ತಾವ, ಇನ್ಸುಲೇಟರ್ ಜೊತೆ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಯಾಕಂದ್ರೆ ರೆಸಿಸ್ಟಿವಿಟಿ ಏನಾಗಿರ್ತದ, ಡಿಕ್ರೀಸ್ ಆಗಿರ್ತದ, ರೈಟ್? ಇಟ್ ಇಸ್. ಸೊ ದಿಸ್ ಈಸ್ ಇನ್ ದ ಕೇಸ್ ಆಫ್ ದ what semiconductors, right? It is. So we discussed temperature dependence of resistivity. ಅದರಲ್ಲಿ ಫಸ್ಟ್ ಕೇಸ್ ನಲ್ಲಿ ಯಾವುದು, ಮೆಟಲ್ಸ್, ದೆನ್ alloys, ದೆನ್ semiconductors. ನಿಮಗೆ ಏನು ಕೇಳ್ತಾನೆ ಇಲ್ಲಿ, ಈ ಸೆಂಟೆನ್ಸ್ ಇದೆಯಲ್ಲ, ಈ ಸೆಂಟೆನ್ಸ್ ಪ್ಲಸ್ ಈ ಗ್ರಾಫ್. yes, it will be asked for the 3 marks. yes, in the next class we will take the next part of it.